ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರುಚವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಹನುಮಾನ್ ಜಯಂತಿ ಶುಭಾಶಯಗಳು. ನಾನು ಈ ವಿಡಿಯೋ ಮಾಡೋ ದಿನ ಹನುಮಾನ್ ಜಯಂತಿ ಇತ್ತು. ಸೊ ಈ ಲಾಗ್ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಲಾಗ್ ಮಾಡಿ ತುಂಬ ದಿನಗಳಾಯಿತು, 2 ಮಂತ್ ಊರಲ್ಲಿದ್ದೆ, ಅದ್ರಿಗೋಸ್ಕರ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ ಬೆಂಗಳೂರಿಗೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ನಾವು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪ್ರಿಶುಗೆ ಕ್ಲೋತ್ಸ್ ಹೋಗಬೇಕು ಅಂತ ಜುಡಿಯೋಗೆ ಹೋಗ್ತಾ ಇದ್ವಿ. ಏನದು ಬಸ್ಸು? ಹಾಂ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಿಶಾ ಆಟೋ ತುಂಬ ಇಷ್ಟಪಡ್ತಾಳೆ. ಅದ್ರಿಗೋಸ್ಕರ ಆಟೋದಲ್ಲೇ ಬರ್ತೀವಿ ನಾವು. ಯಾವಾಗಲೂ ಹೊರಗಡೆ ಹೋಗೋದು ಆಟೋದಲ್ಲೇ. ನನಗೂ ಕೂಡ ಕಾರ್ ಅಷ್ಟೊಂದು ಲೈಕ್ ಆಗಲ್ಲ, ಅದ್ರಿಗೋಸ್ಕರ ಇವಾಗ ಮಂತ್ರಿ ಮಾಲ್ ರೀಚ್ ಆದ್ವಿ. ಪ್ರಿಶಾ ಆಲ್ರೆಡಿ ಮಲಗಿದ್ದಾಳೆ. ಅವಳು ಮಲಗಿ ಎದ್ದೇಳಷ್ಟರಲ್ಲಿ ಸ್ವಲ್ಪ ಶಾಪ್ ಮಾಡಿಬಿಡಬೇಕು, ಇಲ್ಲಾಂದರೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ. ಇಲ್ಲಿ ಒಂದೇನೋ ಕಾಲೇಜ್ ಫಂಕ್ಷನ್ ಏನೋ ಇತ್ತು ಅನಿಸುತ್ತೆ, ಅದ್ರಿಗೋಸ್ಕರ ಎಲ್ಲರೂ ತುಂಬ ಜನ ಸೇರಿದ್ರು. ನಾವು ಝುಡಿಯೋ ಹುಡುಕಿ ರೌಂಡ್ ಹೊಡೆದು ಸಾಕಾಯಿತು. ನಮ್ಮ ಹಸ್ಬೆಂಡು ಝುಡಿಯೋ ಇದೆ ಅಂತ ಕರ್ಕೊಂಬಂದರು. ನಾನು ಇಲ್ಲಿ ಇಲ್ಲ ಅನಿಸುತ್ತೆ ಅಂತ ನಾನು ಎಲ್ಲ ಫ್ಲೋರ್ನು ಟೂ ಟೈಮ್ಸ್ ಸುತ್ತಾಡಿದ್ದೀವಿ, ಆದರೂ ಸಿಗಲಿಲ್ಲ ನಮಗೆ. ಅದು ಎಲ್ಲಿದೆ ಅಂತಲೇ ಇದ್ದರು. ಫೈನಲಿ ನಮಗೆ ಲಾಸ್ಟಲ್ಲಿ ಸಿಕ್ತು. ಲಾಸ್ಟಲ್ಲಿ ಸಿಕ್ಕಿದ ಮೇಲೆ ನಾನು ನಗಾಡ್ತಾ ಇದ್ದೆ. ಇಲ್ಲಿ ನೋಡಿ, ಟೂತ್ ಸ್ಪಾ ಕೂಡ ಮಾಡಿದ್ದಾರೆ. ಯಪ್ಪ, ಸ್ಪಾ ಯಾವ್ದ್ಯಾವ್ದು ಬರುತ್ತೋ ಏನೋ ಇನ್ನೂ. ನೋಡಿ ಇಲ್ಲಿ ಮೇಲ್ಗಡೆ ಏನಂದರೆ ಫುಡ್ ಕೋರ್ಟಲ್ಲಿ ಈ ಥರ ದೊಡ್ಡದಾಗಿ ಫ್ಯಾನ್ ಹಾಕಿದ್ರು. ಅದ್ರಿಗೋಸ್ಕರ ಅದನ್ನೊಂದು ಕ್ಯಾಪ್ಚರ್ ಮಾಡಿದೆ. ಇಷ್ಟು ದೊಡ್ಡದಾಗಿತ್ತು ಫ್ಯಾನ್, ಅಂದರೆ ಎಲ್ಲ ಆ ಕಡೆ ಸ್ವಲ್ಪ ಓಪನ್ ಇದೆ ಮಂತ್ರಿ ಮಾಲಲ್ಲಿ, ಮೇಲೆ ಸ್ವಲ್ಪ ಗಾಳಿ ನೀಟಾಗಿ ಬರುತ್ತೆ. ಇದು ಬಂದುಬಿಟ್ಟು ಫೋಮೋನೆಲ್ಸ್ ಇನ್ಫ್ಲುಯೆನ್ಸರ್ ಮತ್ತು ಯೂಟ್ಯೂಬರ್ ಧನುಶ್ರೀ ಇದ್ದಾರಲ್ಲ, ಅವ್ರದ್ದು ಬ್ರ್ಯಾಂಚ್ ಫೋಮೋನೆಲ್ಸ್. ಅದ್ರಿಗೋಸ್ಕರ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಪಿಂಕ್ ಶೇಡಲ್ಲಿ ಮಾಡಿದ್ದಾರೆ, ಎಲ್ಲನೂ ಲೈಟ್ ಪಿಂಕ್ ಶೇಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಚಿಕ್ಕದಾಗಿದೆ, ಬಟ್ ಸೂಪರ್ ಆಗಿದೆ. ಬಟ್ ನಾನಲ್ಲಿ ನೇಲ್ ಆರ್ಟ್ ಅಂತೂ ಮಾಡಿಸಿಲ್ಲ, ನಾನು ಅದೆಲ್ಲ ಮಾಡಿಸೋದು ಇಲ್ಲ. ಅದ್ರಿಗೋಸ್ಕರ ನೋಡಿ ಫೈನಲಿ ನಾವು ಝುಡಿಯೋಗೆ ಬಂದ್ವಿ. ಝುಡಿಯೋದಲ್ಲಿ ಬರೀ ಅದೇ ವೈಟ್ ಎಲ್ಲಿ ನೋಡಿದ್ರು ಅದೇ ಕಲರ್ ಅಲ್ಲಿ ಸಿಗೋದು. ಬರೀ ಝುಡಿಯೋದಲ್ಲಿ ವೈಟ್ ನೋಡಿದ್ರು ಬರೀ ವೈಟು ಅದೇ ಕಾಣಿಸ್ತಾ ಇರುತ್ತೆ. ಇಲ್ಲಿ ಶಾಪ್ ಮಾಡಾದಮೇಲೆ ಪಿಜ್ಜಾ ಸೆಂಟ್ರಿಗೆ ಬಂದ್ವಿ. ಅಲ್ಲಿ ಶಾಪಿಂಗ್ ಮಾಡಿರೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ತೊಗೊಂಡೆ ಅಂತ ಹೇಳ್ತೀನಿ. ಏನಕ್ಕಂದರೆ ಪ್ರಿಷನ್ ಬಟ್ಟೆ ನಮಗೆ ಸರಿಯಾಗಿ ಇಲ್ಲಿ ಸಿಕ್ಕಿಲ್ಲ, ಅದ್ರಿಗೋಸ್ಕರ ನೆಕ್ಸ್ಟ್ ವಿಶಾಲ್ ಮಾರ್ಟ್ಗೆ ಹೋಗ್ತೀವಿ. ಸೊ ಅದಕ್ಕೆ ಇಲ್ಲಿ ನಾವು ಚಿಕನ್ ವಿಂಗ್ಸು, ಆಮೇಲೆ ಪಿಜ್ಜಾ, ಪನ್ನೀರ್ ಪಿಜ್ಜಾ ಆ್ಯಂಡ್ ಇದು ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ಡು, ಆಮೇಲೆ ಲೆಮನ್ ಮೊಜಿತೋ ತೊಗೊಂಡಿದ್ವಿ. ಆಮೇಲೆ ಪ್ರಿಶುಗೆ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ವಿ. ಆಮೇಲೆ ಬನಾನ ತೊಗೊಂಡೋಗಿದ್ದೆ ನಾನು. ಅವಳಿಗೆ ಸ್ವಲ್ಪ ಕಟ್ ಮಾಡಿ ಕೊಟ್ಟೆ, ಅಲ್ಲೇ ತಿಂತಾಯಿದ್ಲು. ಅಂದರೆ ಹ್ಯಾಂಡಿಂದನೇ ಕಟ್ ಮಾಡಿಕೊಟ್ಟೆ. ಅವಳಿಗೆ 4 ಸ್ಪೂನಲ್ಲಿ ತಿನ್ನೋದಂದರೆ ತುಂಬಾ ಖುಷಿ, ಅದ್ರಿಗೋಸ್ಕರ ತಿಂತಾಯಿದ್ಲು ಅವಳು ಎಲ್ಲೋದ್ರೂ ಅಷ್ಟೊಂದು ಕಾಟ ಕೊಡಲ್ಲ, ಬಟ್ ನೈಟ್ ಮಾತ್ರ ಹೆವಿ ಕಾಟ ಕೊಡ್ತಾಳೆ ಯಾವಾಗಲೂ ಅಷ್ಟೇ. ನಿದ್ದೆ ಕಡಿಮೆ ಅವಳಿಗೆ, ಬಟ್ ಎಲ್ಲ ಎಂಜಾಯ್. ಇಲ್ಲಿ ಮೇಲೆ ಪ್ರಿಷನ್ಗೆ ಆಟ ಆಡೋದೆಲ್ಲ ಇತ್ತು, ಬಟ್ ಅವಳು ಆಟ ಆಡಲ್ಲ, ಅದ್ರಿಗೋಸ್ಕರ ನಾವು ಟಿಕೆಟ್ ಪರ್ಚೇಸ್ ಮಾಡಿಲ್ಲ. ಏನಕ್ಕಂದರೆ ಅವಳು ತುಂಬ ಹೆದರ್ತಾಳೆ. ನೋಡಿ, ಯಾವಾಗ ಕೂಡ್ಸಿದ್ರು ಕೂಡ್ತಾ ಇರಲಿಲ್ಲ ಅವಳು, ಯಾವುದನ್ನು ಆಡಲ್ಲ ಅವಳು. ನಾವು ಎಷ್ಟು ಖುಷಿಯಿಂದ ಆಡ್ಸೋಣ ಅಂತ ಕರ್ಕೊಂಡು ಬಂದಿರ್ತೀವಿ, ಬಟ್ ಅವಳು ಆಡೋದೇ ಇಲ್ಲ. ಸೊ ನಾನಂತೂ ಅಡ್ವಾನ್ಸ್ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಅವಳು ಆಡಲ್ಲ, ಸುಮ್ಮನೆ ಟಿಕೆಟ್ ಪರ್ಚೇಸ್ ಮಾಡಬೇಡಿ ಅಂತ. ಎಲ್ಲ ಥರ ಆಟ ಇತ್ತು, ಬಟ್ ಎಲ್ಲ ಅವಳು ಲೈಟಿಂಗ್ಸ್ ಎಲ್ಲ ನೋಡಿನೇ ಹೆದರ್ಬಿಟ್ಲು ಫುಲ್ಲು. ಎಲ್ಲೂ ಕೂರೋಕ್ಕೂ ಕೇಳ್ತಿರ್ಲಿಲ್ಲ, ನಿಲ್ಲೋಕ್ಕೂ ಕೇಳ್ತಿರ್ಲಿಲ್ಲ, ಕೆಳಗೆ ಇಳಿಯೋಕ್ಕೂ ಕೇಳ್ತಿರ್ಲಿಲ್ಲ. ಅವಳು ಸ್ವಲ್ಪ ಹಾಗೆ ಒಂಥರ ಸೆನ್ಸಿಟಿವ್ ಬೆಳೆಸ್ಬಿಟ್ಟಿದ್ದೀನಿ ನಾನು ಅವಳಿಗೆ, ಅದ್ರಿಗೋಸ್ಕರ ಅವಳು ತುಂಬ ಸ್ವಲ್ಪ ಜಾಸ್ತಿನೇ ಸೆನ್ಸಿಟಿವ್ ಇದ್ದಾಳೆ. ಆಟ ಮಾತ್ರ ಆಡೋಕ್ಕೆ ಎಲ್ಲ ಥರನೂ ಇತ್ತು. ಇಲ್ಲಿ ನೋಡಿ, ನಾವು ಮೂರಲ್ಲಿ ಜಾತ್ರೆಯಲ್ಲಿ ಇರುತ್ತಲ್ಲ, ಅದು ಇಲ್ಲಿ ದಿನ ಇರುತ್ತೆ. ಇಲ್ಲಿ ಯಾವ ಥರ ಅಂದರೆ ಒಂದು ಕಾರ್ಡ್ ಕೊಡ್ತಾರೆ ಅವರು, ಅದನ್ನು ಟ್ಯಾಪ್ ಮಾಡಿ ಆಡ್ಬೋದು. ನಾವು ಯಾವ್ದು ಬೇಕಾದರೂ ಆಟ ಆಡ್ಬೋದು. ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಮಿನಿಮಮ್ 1000 ರೂಪಿ, 500 ರೂಪಿ ಇರ್ಬೋದು. ಲೂಲು ಮಾಲಲ್ಲಿ 1000 ಏನೋ ಇದೆ ಅನಿಸುತ್ತೆ, ಇಲ್ಲಿ 500 ಸಮಥಿಂಗ್ ಇರ್ಬೋದು, ನನಗಷ್ಟು ಗೊತ್ತಿಲ್ಲ. ನಾವು ಕೇಳೋಕ್ಕೂ ಹೋಗಿಲ್ಲ, ಏನಕ್ಕಂದರೆ ಆಡಲ್ಲ ಅಂದರೆ ಏನಕ್ಕೆ ಸುಮ್ಮನೆ ಕೇಳೋದಲ್ವ. ಇಲ್ಲಿ ಟಾಪ್ ಟು ಪ್ಲೇ ಅಂತ ಇದೆ ನೋಡಿ, ಟ್ಯಾಪ್ ಮಾಡಿದ್ರೆ ಪ್ಲೇ ಆಗುತ್ತೆ. ಇಲ್ಲೆಲ್ಲ JCB ಇಟ್ಟಿದ್ದಾರೆ, ಅದನ್ನು ಪಿಕ್ ಮಾಡುತ್ತೆ. ನಾವು ಟ್ಯಾಪ್ ಮಾಡಿದ್ರೆ ಎಲ್ಲ ಕಡೆ ಇದೆ ನೋಡಿ JCB. ಕಾರ್ ಆದರೂ ಏನಾದರೂ ಪಿಕ್ ಮಾಡುತ್ತೆ, ಬಟ್ ಅವರು ಅಷ್ಟು ಈಸಿಯಾಗಿ ಪಿಕ್ ಮಾಡೋ ಥರ ಅಂತೂ ಇಟ್ಟಿರಲ್ಲ. ನಮಗೆ ದುಡ್ಡು ಹೋಗುತ್ತೆ, ಅದು ನಮಗೆ ಅನಿಸುತ್ತಲ್ಲ, ಸೇಮ್ ಅದು ಏನು. ಅಲ್ಲಿಂದ ಆಚೆ ಬಂದ್ವಿ. ಇಲ್ಲೊಂದು ಫೋಟೋ ಸೆಷನ್ ಇತ್ತು, ಅಲ್ಲಿ ನೋಡಿ ನನ್ನ ಮಗಳು ನಿಂತ್ಬಿಟ್ಟಿದ್ದಾಳೆ, ಬರೋಕ್ಕೆ ಕೇಳ್ತಿರ್ಲಿಲ್ಲ ಅವಳು. ಎಂಜಾಯ್ ಮಾಡ್ತಾಳೆ ಆಚೆ. ಏನು ತಿಂತೈತೆ ಬಂದ ತಕ್ಷಣ?
ಬಿ ಆಯ್ತಾ? ಡ್ಯಾಡಿಗೆ ಹೇಳು, ಡ್ಯಾಡಿ ಕಚ್ಚು ತಿನ್ಸುತ್ತೆ. ಇದರಿ ಕಾಟನ್ದ ಕಾಟ ಕಾಟನ್ ದ ಅನ್ನು ಕಾಟನ್ ದ ಕಾಟನ್ ದ ಅನ್ಬೇಕು ಅನ್ನು ಕಾಟನ್ ದ ಅನ್ನು ಕಾಟನ್ ದ ಇಟ್ಟು ಬಂದು ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಫುಡ್ಸ್ ಕೊಟ್ಟು ತಿನ್ನಲಿಕ್ಕೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಹೋಗಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.